ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನನ್ನ ಲಿವಿಂಗ್ ರೂಮ್ನ ತೋರಿಸೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಗೆ ಬರೋರೆಲ್ಲ ಹೇಳ್ತಾರೆ ನಿಮ್ಮ ಮನೆ ಲಿವಿಂಗ್ ರೂಮ್ ಕೂರೋಕ್ಕೆ ತುಂಬ ಆಕರ್ಷಣೀಯ ಅಂತ. ಸೊ ಇಲ್ಲೊಂದು ಸೋಫಾ ಇಟ್ಟಿದೆ, ಚಿಕ್ಕದಾದ ಸೋಫಾ. ಮೊದಲು ಇದು ರೂಮ್ ಆಗಿತ್ತು, ಈಗ ನಾವು ಅದನ್ನು ಲಿವಿಂಗ್ ರೂಮಾಗಿ ಕನ್ವರ್ಟ್ ಮಾಡಿದ್ದೀವಿ ಮನೆ ರಿನೋವೇಷನ್ ಆದಮೇಲೆ. ಡೋರ್ ಓಪನ್ ಮಾಡ್ತಿದ್ದಂಗೆ ಒಂದು ಲುಕ್ ಈ ಥರ ಕಾಣಿಸುತ್ತೆ. ಮಿನಿ ಬ್ರಾಸ್ ಮ್ಯೂಸಿಯಂ ಇದಷ್ಟೇ ಅಲ್ಲ, ಇನ್ನೂ ತುಂಬ ಕಲೆಕ್ಷನ್ಗಳಿದೆ ನನ್ನ ಹತ್ರ. ಸೊ ಒಂದು ಕಾರ್ನರಿಂದ ತೋರಿಸ್ತೀನಿ. ಬೆಳಗಿನ ಜಾವ 6:45 7 ಗಂಟೆ ಹಾಗೆ ವೈಟಮಿನ್ ಡಿ ಇಲ್ಲೇ ಸಿಕ್ಬಿಡುತ್ತೆ ನಮಗೆ. ಸೊ ಇದೊಂದು ಕಾರ್ನರ್ ಡೆಡಿಕೇಟೆಡ್ ಫಾರ್ ಆಲ್ ದ ಬ್ರಾಸ್. ನಾನು ನಿಮ್ಗೆ ಹೇಳಿದೆ ಬೆಳಗಿನ ಜಾವ ಸೂರ್ಯದ ಕಿರಣ ನಮ್ಮ ಮನೆ ಮೇಲೆ ಬೀಳುತ್ತೆ, ವೈಟಮಿನ್ ಡಿ ಇಲ್ಲೇ ಸಿಕ್ಬಿಡುತ್ತೆ ನಮಗೆ ಅಂತ. ನೋಡಿ ಹೀಗೆ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ತುಂಬ ಬುದ್ಧ ಮೂರ್ತಿ ಇದೆ. ನಮ್ಮ ಗಾರ್ಡನಲ್ಲಿ ಆಗಿರ್ಬೋದು, ನಮ್ಮ ಲಿವಿಂಗ್ ರೂಮ್ನಲ್ಲಿ ಆಗಿರ್ಬೋದು, ನಮ್ಮ ಮನೆ ಎಂಟೈರ್ ಸೆಟಪ್ಪಲ್ಲಿ ಒಂದು 9ರಿಂದ 10 ಮಿನಿಮಮ್ ಕಾಣಿಸುತ್ತೆ ಬುದ್ಧ. ಸೊ ಇದೆಲ್ಲ ನಾನು ಓವರ್ ದ ಇಯರ್ಸ್ ಕಲೆಕ್ಟ್ ಮಾಡಿರೋದು, ತುಂಬ ಹುಡುಕಿ ತುಂಬ ಆಸೆ ಪಟ್ಟು ಮಾಡಿರೋದು. ಸೊ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ನೋಡ್ಬೋದು ನೀವು. ಆಮೇಲೆ ಪ್ರತಿಯೊಂದು ಮೂರ್ತಿಗಳನ್ನ ಇಟ್ಕೊಂಡಿದ್ದೀನಿ. ಇದೊಂದು ಕುಂಕುಮದ ಭರಣಿ, ಅದರ ಮೇಲೆ ನಾನು ಲಕ್ಷ್ಮೀ ವಾಹನನ ಇಟ್ಟಿದ್ದೀನಿ. ಸೊ ಕೆಲವೊಂದನ್ನ ಅಹಮದಾಬಾದಿಂದ ಬಂದಿದೆ, ಕೆಲವೊಂದು ನಾನು ಮೈಸೂರಲ್ಲೇ ಹುಡುಕಿ ಇದು ಮಾಡಿದ್ದೀನಿ. ಇದು ನಮ್ಮ ಮನೆ ಹಳೇದು ಹಿತ್ತಾಳೆದು ಚೊಂಬು, ಅದನ್ನು ನಾನು ಸ್ವಲ್ಪ ಪಾಲಿಶ್ ಮಾಡಿ ಇಟ್ಟಿದ್ದೀನಿ. ಈ ರೆಗ್ಯುಲರ್ ಆಗಿ ನಾವು ವೇಸ್ ಅಂತ ಬಳಸ್ತೀವಿ, ನನಗೆ ನಮ್ಮ ಹಳೆ ಕಾಲದ್ದೇ ಇಷ್ಟ. ಸೊ ಇಲ್ಲೊಂದಿದೆ ವೇಸ್, ನೀವು ನೋಡ್ಬೋದು. ಇದೊಂದು ಓವರ್ ಆಲ್ ವ್ಯೂ ಅಂತ ಹೇಳ್ಬೋದು. ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ, ಆದರೆ ನಮಗೆ ತುಂಬ ವಿಶಾಲವಾಗಿದೆ ಅಂತ ಅನಿಸುತ್ತೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಏನೇನಿದೆ ನನ್ನ ಕಲೆಕ್ಷನಲ್ಲಿ ಅಂತ. ಈಗ ದ ಸೆಂಟರ್ ಪೀಸ್ ಅಂತ ಕರಿತೀವಲ್ಲ, ಆ ಥರ ದ ಅಟ್ರಾಕ್ಷನ್ ಆಫ್ ದ ಲಿವಿಂಗ್ ರೂಮ್ ಇಸ್ ಈ ಜಾಗ. ಈ ಕಡೆ ಮತ್ತು ಆ ಕಡೆ ನಾನೊಂದು ತೂಗುದೀಪ ಥರ ಹಾಕಿದ್ದೀನಿ. ಮೇಲ್ಗಡೆ ಒಂದು ಟ್ರೈಬಲ್ ಮಾಸ್ಕ್ ಕಾಣಿಸುತ್ತೆ. ಸೊ ಒಂದು ಗಂಡು ಒಂದು ಹೆಣ್ಣು ಈ ಕಡೆ ಆ ಕಡೆ. ಈ ಪಕ್ಕದಲ್ಲಿ ಮೊದಲು ಒಂದು ಗಣಪತಿ, ಆಮೇಲೆ ರಾಘವೇಂದ್ರ ಸ್ವಾಮಿ, ಆ ಕಡೆ ಈ ಕಡೆ ಶಂಕುಚಕ್ರ ದೀಪ ಇದೆ. ತುಂಬ ಜನ ಕೇಳ್ತಾರೆ ಬಂದವರು ಎಲ್ಲಿ ತಗೊಂಡ್ರಿ ಅಂತ. ನಿಮಗೂ ತಿಳ್ಕೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ.